ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಾಯಿತು ವಿಡಿಯೋನೇ ಹಾಕಿಲ್ಲ. ಇವತ್ತು ನಾವು ಬಾಳೆಹೊನ್ನೂರಿಗೆ ಹೋಗಿದ್ವಿ ಮೊನ್ನೆ. ಅದು ನಿಮಗೂ ಬಾಳೆಹೊನ್ನೂರು ಹೇಗಿದೆ ತೋರಿಸೋಣ. ನಮ್ಮ ಮಲೆನಾಡು ಹೇಗಿದೆ ಅನ್ನೋದನ್ನು ಸ್ವಲ್ಪ ಜನ ಈ ಭಾಗದವ್ರಿಗೆ ಸ್ವಲ್ಪ ಇರಲ್ಲ ಅಲ್ವಾ, ಹಾಗಾಗಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಬಂದಿದ್ದೆ. ನೋಡಿ ಇದೇ ಬಾಳೆಹೊನ್ನೂರು. ಇದು ಥಿಯೇಟ್ರು ಬಾಳೆಹೊನ್ನೂರ್ದು. ಇದು ಸ್ಕೂಲು. ನೋಡಿ ನಮ್ಮ ಮಲೆನಾಡು ದನಗಳದ್ದು ನೋಡೋಕ್ಕೆ ಒಂದು ಕಳೆ. ನೋಡಿ ನಮ್ಮ ತಂಗಿಯವರು ಆ್ಯಕ್ಚುಲಿ ಹಳ್ಳೀಲಿರೋದು. ಅವರು ಪಾಪು ಓದಿಸೋಕ್ಕೋಸ್ಕರ ಸಿಟಿಲಿ ಮನೆ ಮಾಡ್ಕೊಂಡಿದ್ದಾರೆ. ಅಂದರೆ ಹೋಗಿ ಬರ್ತಾ ಇರ್ತಾರೆ ಅಷ್ಟೇ. ಇದು ಟೆಂಪ್ರವರಿ ಮನೆ ಅಷ್ಟೇ, ಪರ್ಮನೆಂಟ್ ಏನಿಲ್ಲ. ಮಗು ಓದಬೇಕಲ್ವ, ಅಂದರೆ ಹಳ್ಳಿ ಅಲ್ವಾ, ಆದ್ದರಿಂದ ಬಸ್ಸೆಲ್ಲ ಫೆಸಿಲಿಟೀಸ್ ಇಲ್ಲ ಈ ಕಡೆ. ಹಾಗಾಗಿ ಮಳೆಯಲ್ಲೆಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಅವ್ರು ಇಲ್ಲೇ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ರಂಭಾಪುರಿ ಮಠ ಕಾಣುತ್ತೆ, ದೂರದಲ್ಲಿ ನೀವು ನೋಡಿದ್ರೆ ಕಾಣುತ್ತೆ. ಇಲ್ಲಿರೋದೆಲ್ಲ ದೇವಸ್ಥಾನ, ಮನೆಗಳು. ನೋಡಿ ಈ ರೋಡೇನೆ ಶೃಂಗೇರಿಗೆ ಹೋಗೋ ರೋಡ್, ಇದು ಮೇಯ್ನ್ ರೋಡು. ನಾವು ಅಲ್ಲಿಂದ ಉಳಿದು ಅಲ್ಲೇ ಇದ್ಬಿಟ್ಟು ಬೆಳಗ್ಗಿನ ಜಾವ ಅವ್ರ ಹಳ್ಳಿಗೆ ಹೋಗ್ತಾಯಿದ್ವಿ. ಅವ್ರ ಮನೆಗೆ ಅಪ್ಪ ಅಮ್ಮ ಇದ್ದಾರಲ್ಲ, ಅಲ್ಲಿಗೆ ಹೋಗ್ತಾಯಿದ್ವಿ. ನಮ್ಮ ತಂಗಿ ಗಂಡ ಕರ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮನ್ನ ಗಾಡಿಯಲ್ಲಿ. ನನ್ನ ತಂಗಿ ಬೆಳಗ್ಗೆನೇ ಹೋಗಿದ್ಲು, ಯಾಕೆಂದರೆ ಜನ ಬಂದಿದ್ದರು ತೋಟಕ್ಕೆ. ಹಾಗಾಗಿ ಅವ್ರು ಬೆಳಗ್ಗೆನೇ ಹೋಗಿದ್ದರು. ಮತ್ತು ನನ್ನ ತಂಗಿ ಗಂಡ ಬಂದ್ಬಿಟ್ಟು ನಾವೆಲ್ಲ ಎದ್ದು ತಿಂಡಿ ತಿಂದು ಫ್ರೆಶ್ ಅಪ್ ಆದಮೇಲೆ ಮತ್ತೊಂದು ಸತಿ ವಾಪಸ್ ಬಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದರು ಪಾಪ. ಮಕ್ಕಳೆಲ್ಲ ಬೆಳಗ್ಗೆ ಹೊತ್ತು ಎದ್ದೇಳಲ್ವಲ್ಲ ಬೇಗ, ಹಾಗಾಗಿ ಇಷ್ಟೊತ್ತಿಗೆ ಬೆಳಗ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಬೆಳಗ್ಗೆ 8-8:30 ಜನ ಬರ್ತಾರೆ ಕೆಲಸಕ್ಕೆ. ಹಾಗಾಗಿ ನೋಡಿ ಇಲ್ಲಿ ಫಾರೆಸ್ಟ್, ಇದು ಭದ್ರಾ ಫಾರೆಸ್ಟ್. ಇದು ಇಲ್ಲಿ ನೋಡಿ ಫಾರೆಸ್ಟ್ ಮಧ್ಯೆ ಹೋಗ್ಬೇಕು. ನೋಡಿ ನೀವು ಮಲೆನಾಡು ಜೀವನ ಅಂತೀರಾ, ಎಷ್ಟು ಖುಷಿ ಉಂಟು ಅಷ್ಟೇ ಕಷ್ಟ ಉಂಟು. ಮಳೆಗಾಲ ಬಂದರೆ ಮಲೆನಾಡು ಅನ್ನೋದನ್ನು ಯಾಕಾರು ಇದೀವೋ ಅನ್ನೋಷ್ಟು ಸಂಕಟ ಪಡಿಸ್ಬಿಡುತ್ತೆ. ಆದರೆ ಹಳ್ಳಿ ಜೀವನ ಮಾತ್ರ ಸಖತ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿಟಿಲಿ ಎಷ್ಟೇ ಲಕ್ಷ ಸಂಪಾದನೆ ಮಾಡಿದ್ರು, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ನೀವು ನನ್ನ ಓನ್ ಒಪಿನಿಯನ್ ಹೇಳ್ತಿರ್ಬೋದು, ಬೇರೆಯವ್ರ ಒಪಿನಿಯನ್ ನಾನು ಹೇಳ್ತಿಲ್ಲ. ಏನಂದರೆ ಮುಖದಲ್ಲಿ ಖುಷಿ ಅನ್ನೋದಂತೂ ಇರಲ್ಲ. ನೀವು ಎಷ್ಟೇ ದುಡ್ದು ಏನೇ ತಿಂದರೂ, ಎಷ್ಟೇ ಹೋಟೆಲಲ್ಲಿ ಎಷ್ಟೇ ದುಡ್ಡು ಖರ್ಚು ಮಾಡಿ ಊಟ ಮಾಡಿದ್ರು, ಖುಷಿ ಅನ್ನೋದು ಆ ಕ್ಷಣದಲ್ಲಿ ಮಾತ್ರ ಇರುತ್ತೆ. ಅವ್ರ ಮನಸ್ಸಿಂದ ಅಂತೂ ನಗಾಡಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಅಷ್ಟು ಟೆನ್ಷನ್ ಇರುತ್ತೆ. ಎಷ್ಟೇ ದುಡಿದ್ರೂ ಸಾಲ ಅನ್ನೋ ಸುಳೀಲಿ ಸಿಲುಕಿರ್ತಾರೆ. ಏನಾದರೂ ಒಂದೊಂದು ಪ್ರಾಬ್ಲಮ್ ಅಂತ ಸಿಟಿಲಿರೋರಿಗೆ ಇದ್ದೇ ಇರುತ್ತೆ. ಬಟ್ ಹಳ್ಳಿಲಿರೋರಿಗೆ ಯಾವುದೇ ರೀತಿ ಅಂದರೆ ಇಲ್ಲಿರೋರಿಗೆ ಸ್ವಲ್ಪ ಪ್ರಾಣಿಗಳ ಕಾಟ ಮತ್ತು ಬೆಳೆದಿರೋದಕ್ಕೆ ಬೆಲೆ ಇಲ್ಲ ಅನ್ನೋದೊಂದು ಬೇಜಾರು. ಅದು ಬಿಟ್ಟರೆ ಹಳ್ಳಿಲಿರೋರು ನೆಮ್ಮದಿ ಜೀವನ ಮಾಡ್ತಾರೆ. ಅವ್ರ ಮುಖದಲ್ಲಿ ನೋಡಿ ಯಾವಾಗಲೂ ಖುಷಿ ಅನ್ನೋದು ತುಂಬಿರುತ್ತೆ. ಎಷ್ಟೇ ಕಷ್ಟ ಇರಲಿ, ನೀವು ಎಷ್ಟೇ ಜನ ಹೋಗಿ ಅಷ್ಟು ಜನಿಗೆ ಊಟ ಹಾಕೋ ಏನಂತಾರಲ್ಲ ಬರ ಅಂತೂ ಇರಲ್ಲ. ಎಷ್ಟು ಜನ ಹೋದ್ರೂ ಅಡುಗೆ ಮಾಡಿ ಬಡಿಸ್ಬಿಡ್ತಾರೆ. ಬಟ್ ಸಿಟಿಲಿರೋರಿಗೆ ಅವ್ರ ಮನೆಗಿಂತ ಎಕ್ಸ್ಟ್ರಾ 1-2 ಜನ ಬರ್ತಾರೆ ಅಂತಂದರೆ ಸಂಕಟ ಆಗ್ಬಿಡುತ್ತೆ. ಅಯ್ಯಪ್ಪ ಎಲ್ಲಪ್ಪ ಕೂರಿಸೋದು, ಊಟ ಏನಪ್ಪ ಮಾಡೋದು, ಅವ್ರು ಏನು ಅನ್ಕೊತಾರೋ ನಮ್ಮ ಬಗ್ಗೆ ಅನ್ನೋದೇ ಆ ಥರ ಇರುತ್ತೆ ಮನಸ್ಸಲ್ಲಿ. ಬಟ್ ಹಳ್ಳಿಲಿರೋರು ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಎಷ್ಟು ಜನ ಬರಲಿ ಅಡುಗೆ ಮಾಡಿ ಊಟ ಹಾಕಿ ಅವ್ರ ಮನಸ್ಸಿಗೆ ತೃಪ್ತಿಯಾಗಂಗೆ ಅಲ್ಲಿರೋ ಜಾಗಗಳನ್ನೆಲ್ಲ ತೋರಿಸಿ ಖುಷಿ ಪಡಿಸೇ ಕಳಿಸ್ತಾರೆ ಹೊರತು ಯಾರನ್ನೂ ಮನಸ್ಸಿಂದ ಬೇಜಾರಂತೂ ಮಾಡಿ ಕಳಿಸಲ್ಲ. ಕೆಲವೊಬ್ರು ಇರ್ತಾರೆ ಎಲ್ಲಿ ಹೋದರೂ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಬರೋರು. ಬಟ್ ನಾವಂತೂ ಹಾಗಲ್ಲ, ಹೋಗಿರೋ ಜಾಗನ ಎಂಜಾಯ್ ಮಾಡಿ ಖುಷಿ ಪಡ್ಕೊಂಬರೋರು. ಏಕೆಂದರೆ ನಾನು ಹಳ್ಳೀಲಿ ಹುಟ್ಟಿ ಹಳ್ಳೀಲಿ ಬೆಳೆದು ಹಳ್ಳಿ ಪರಿಸರ ಹೇಗೆ ಅಂತ ಗೊತ್ತು. ಹಳ್ಳೀಲಿದ್ದು ಜೀವನ ಮಾಡಿರೋರಿಗೆ ಹಳ್ಳಿ ಜೀವನ ಹೇಗೆ ಅಂತ ಗೊತ್ತಿರುತ್ತೆ. ಇಲ್ಲಿ ₹1 ಇದ್ರೂ ಖುಷಿಯಾಗಿ ಜೀವನ ಮಾಡ್ಬೋದು. ಸಿಟಿಲೇ ಅದು ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಇದ್ರೂ ನೆಮ್ಮದಿ ಅಂತೂ ನಿಜವಾಗ್ಲೂ ಕಾಣೋಕ್ಕಾಗಲ್ಲ. ಎಲ್ಲಿ ನೋಡಿದರೂ ವೆಹಿಕಲ್ಲು, ಎಲ್ಲಿ ನೋಡಿದರೂ ಬಿಲ್ಡಿಂಗ್ಸು ಇದೇ ಇರುತ್ತೆ. ನೋಡಿ ಅವ್ರ ಮನೆಗೆ ಹೋಗೋ ರೋಡ್ ಇದು. ಈ ರೋಡು ಡೈರೆಕ್ಟ್ ಹೋದರೆ ಮಾಗುಂಡಿಗೆ ಹೋಗುತ್ತೆ. ಇಲ್ಲಿಂದ ಇವ್ರು ರೈಟ್ ಕಟ್ಟಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಕಾಲ್ದಾರಿ ಥರ ರೋಡ್ಗಳು ಅಲ್ಲಲ್ಲಿ ನೋಡಿ. ಕಾಡೊಳಗೆಲ್ಲ ಮನೆಗಳಿದ್ದಾವೆ ಅಂತಲೇ ಗೊತ್ತಾಗಲ್ಲ ರೋಡಲ್ಲಿ ಹೋಗಬೇಕಾದ್ರೆ. ನೋಡಿ ಹೋಗ್ತಾ ಇವ್ರ ಮನೆಗೆ ಹೋಗೋದು ಈ ರೋಡು. ಅಲ್ಲಿ ತುಂಬ ರೋಡ್ಗಳೆಲ್ಲ ನೋಡ್ಕೊಬಂದಿರ್ಬೋದು. ಅಲ್ಲೆಲ್ಲ ಮನೆಗಳಿಗೆ ಹೋಗೋ ರೋಡ್ಗಳೇ ಇರೋದು. ನೋಡಿ ಇವ್ರ ಮನೆಗೆ ಹೋಗೋ ರೋಡ್ ಇದು. ಇಲ್ಲಿ ಬಂದು ಅಟ್ಯಾಚ್ ಆದ್ವಿ ನಾವು ರೋಡ್ಗೆ. ಮಣ್ಣು ರೋಡಲ್ಲಿ ಹೋಗಬೇಕು. ಕಲ್ಲು ನೋಡಿ, ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ ಪಾಪ ಇಲ್ಲಿರೋರು ಎಷ್ಟು ಕಷ್ಟಪಡಬೇಕು ಅಂತ ನೋಡಿ. ಆ ಕಲ್ಲಲ್ಲಿ ಯಾರಾದರೂ ಒಂದು ಪ್ರೆಗ್ನೆಂಟ್ ಆಗಲಿ, ಒಂದು ಹುಷಾರಿಲ್ದಾರಾಗಲಿ ಹೇಗೆ ಹೇಳಿ ಬರೋದು ನೋಡಿ. ಏನು ಒಂದು ಫೆಸಿಲಿಟೀಸ್ ಇಲ್ದಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೀರಿಗೂ ಅಷ್ಟೇ ಗುಡ್ಡದಿಂದ ಎಷ್ಟೋ ಕಿಲೋಮೀಟ್ರ್ ಹೋಗಿ ಗುಡ್ಡದಲ್ಲಿ ಕಟ್ಟಿ ನೀರನ್ನ, ಇವ್ರ ಮನೇಲಿ ನಾನ್ ಸ್ಟಾಪ್ ನೀರು. ಬಟ್ ಗುಡ್ಡಕ್ಕೆ ಹೋಗಿ ಕಟ್ಬಿಟ್ಟು ಬರಬೇಕು. ಆನೆ ಗಲಾಟೆ ಪ್ರತಿಯೊಂದು ಪ್ರಾಣಿಗಳ್ದೆಲ್ಲದನ್ನು ಫೇಸ್ ಮಾಡಿಕೊಂಡು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಹಳ್ಳಿಲಿರೋ ಜನ. ಹಾಗಾಗಿ ಹಳ್ಳಿ ಜೀವನ ಎಷ್ಟು ಕಷ್ಟ ಉಂಟು ಅಷ್ಟೇ ಸುಲಭನೂ ಉಂಟು. ಮತ್ತು ಹೇಗಂತಂದರೆ ನೋಡಿ ಇಲ್ಲೆಲ್ಲ ಕಾಫಿ ಇರೋದ್ರಿಂದ ಇವರು ಫುಲ್ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆನೆಗಳು ಬರುತ್ತೆ ಅಂತ ಕರೆಂಟ್ ಲೈನ್ ಎಳೆದಿದ್ದಾರೆ ಫುಲ್ಲು.
ಹಾಗೆ ನನ್ನ ತಂಗಿ ಮನೆಗೆ ಈ ದೀಪಾವಳಿ ಟೈಮಲ್ಲೆಲ್ಲ ಹೋದಾಗೆಲ್ಲ ಬರೀ ಆನೆ ಓಡಿಸೋದೇ ಆಗುತ್ತೆ ಪಾಪ. ರಾತ್ರಿ ಟೈಮಲ್ಲೆಲ್ಲ ಎಷ್ಟೊಂದು ಸತಿ ಎಲ್ಲ ನಾವು ಹೋಗಿದ್ದು ಉಂಟು. ಏನು ಮಾಡೋಕ್ಕಾಗಲ್ಲ, ಪಟಾಕಿ ಹಾರಿಸ್ಬಿಡೋದು, ಬೆಂಕಿ ಹಚ್ಚೋದು, ಲೈಟ್ ಬಿಡೋದು, ಇದೇ ಥರ ಪಾಪ ನನ್ನ ತಂಗಿ ಗಂಡ ರಾತ್ರಿ ಎಲ್ಲ ಹೋಗಿ ಆನೆ ಓಡಿಸ್ತಾರೆ. ಇದೇನು ಭಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಹೋಗಬೇಡಿ ಅಂತ ಎಷ್ಟೇ ಜೋರು ಮಾಡಿದ್ರು ಅವ್ರು ಕೇಳಲ್ಲ. ತೋಟ ಎಲ್ಲ ಫುಲ್ ಎಲ್ಲ ಅಡಿಕೆ ಮರ ಎಲ್ಲ ಕಿತ್ತಾಕ್ಬಿಡ್ತವೆ. ಇವನೇನೋ ಹೇಳ್ತಾ ಇದ್ದಾರೆ ನನ್ನ ತಂಗಿ ಮಗ, ನೋಡಿಲಿ ಇಲ್ಲಿ ನಮ್ಮ ಅಪ್ಪನ ಮನೆ ದೊಡ್ಡಮ್ಮ, ಇದು ನೀವು ಬಂದಿದ್ದೀರಾ ಇಲ್ಲಿಗೆ ಅಂತ ಎಲ್ಲ ಕೇಳಿಕೊಂಡು ರೇಗಿಸ್ತಾ ಇದ್ದ. ಹಾಗೆ ಸುಮ್ಮನೆ ಅದಕ್ಕೆ ಗೊತ್ತಾಗಲ್ಲ, ಚಿಕ್ಕದಲ್ವ ಇನ್ನೂ. ಹಾಗಾಗಿ ನೋಡಿ ಅವ್ರ ಮನೆ ಹಸು ಅದು ಮೊನ್ನೆ ಅಷ್ಟೇ ಕರು ಹಾಕಿತ್ತು. ಅದ್ರ ಜೊತೆ ಇವರಿಬ್ಬರು ಆಟ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಊಟ ಎಲ್ಲ ಮಾಡಿ ಅಲ್ಲಿಂದ ನೆಕ್ಸ್ಟು ತೋಟದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಗೆ ಹೋಗೋಣ ಅಂತ ನನ್ನ ತಂಗಿ ಕರ್ಕೊಂಡು ಹೋಗ್ತಿದ್ದಾಳೆ. ಔಷಧಿ ಹೊಡಿತಾಯಿದ್ರು ಅಡಿಕೆಗೆ, ಅಂದರೆ ಅಡಿಕೆ ಕೊಳೆ ಬರಬಾರ್ದು ಅಂತ ಹೇಳ್ಕೊಂಡು ವರ್ಷಕ್ಕೆ 1-2 ಸತಿ 2 ರೌಂಡು 3 ರೌಂಡು ಅಡಿಕೆಗೆ ಕೊಳೆ ಔಷಧಿ ಹೊಡಿತಾರೆ. ಅದಕ್ಕೆ ಸುಣ್ಣ ಮತ್ತು ಮೈಲ್ತತ್ತು ಅದೇನೋ ಗಮ್ ಅಂತ ಹೇಳಿದ್ರು, ಅದು ಅಷ್ಟು ನಂಗೆ ಗೊತ್ತಾಗಲಿಲ್ಲ. ಆ ಗಮ್ಮನ್ನ ಮಿಕ್ಸ್ ಮಾಡಿ ಹೊಡಿತಾರೆ. ಅಂದರೆ ನಮ್ಮ ಸೈಡು ಬರೀ ಕಾಫಿ ಅಷ್ಟೇ. ನನ್ನ ತಂಗಿ ಮನೇಲಿ ಅಡಿಕೆ ಇದೆ ಜಾಸ್ತಿ, ಅವ್ರಿಗೆ ಅಡಿಕೆನೇ ಕಾಫಿಗಿಂತ. ಹಾಗಾಗಿ ನೋಡಿ ಇದೊಂದು ಚಿಕ್ಕದು ಹೊಳೆ. ಈ ಮಳೆಗಾಲದಲ್ಲಿ ತುಂಬಿ ಫುಲ್ ತೋಟ ಎಲ್ಲ ತುಂಬೋಗುತ್ತೆ. ಬಟ್ ಇವಾಗ ನೀರಿಲ್ವಲ್ಲ, ಮಳೆ ಅಷ್ಟೊಂದು ಬಂದಿಲ್ಲ, ಹಾಗಾಗಿ ಸ್ವಲ್ಪ ನೀರಿದೆ. ನೋಡಿ ಇದೆಲ್ಲ ಇದು ಸುಣ್ಣನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಂಡೆ ಇಟ್ಕೊಂಡಿರೋದವರು. ಜನ ಸಿಕ್ಕಿದಾಗ ಕೆಲಸ ಮಾಡಿಸ್ಕೋಬೇಕು ಹಳ್ಳೀಲಿ. ನಮ್ಮ ಟೈಮಿಗೆ ಜನ ಸಿಗಲ್ಲ. ಜನ ಯಾವಾಗ ಬರ್ತಾರೆ ಆವಾಗ ನಾವು ಕೆಲಸ ಮಾಡಿಸ್ಕೋಬೇಕು. ಆ ಥರ ಇವರಿಗೆ ಜನ ಬಂದಿದ್ರು, ಒಂದು 3-4 ಜನ. ಹಾಗಾಗಿ ಕೆಲಸ ಮಾಡಿಸೋಣ ಅಂತ ಹೇಳಿ ಅಡಿಕೆ ಮರ, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಡಿಕೆ ಮರ ಹತ್ಬಿಟ್ಟು ಪದೇ ಪದೇ ಇಳಿದು ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತ ಮರದಿಂದ ಮರಕ್ಕೆ ಜಂಪ್ ಮಾಡೋರಿದ್ದಾರೆ. ಬಟ್ ನಮ್ಮ ಮಂಜಣ್ಣ ಅದಕ್ಕೆ ಬೇಡ, ಆ ಥರ ಎಲ್ಲ ಸರ್ಕಸ್ ಮಾಡೋದು. ಅವ್ರದ್ದು ತುಂಬ ಹೈಟ್ ಇತ್ತು ಮರಗಳು, ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ಇಳಿದೇ ಹತ್ತಿ ಲೇಟ್ ಆದರೂ ಪರವಾಗಿಲ್ಲ, ಬೇಕಾದ್ರೆ ನಾಳೆನೂ ಮಾಡೋಣ ಅಂತ ಹೇಳ್ಕೊಂಡು ನಿಧಾನಕ್ಕೆ ಇಳಿದು ಬೇರೆ ಬೇರೆ ಒಂದೊಂದು ಮರನೂ ಹತ್ತಿ ಇದು ಮಾಡ್ತಾರೆ. ಅಂದರೆ ಒಂದು ಮರಕ್ಕೆ ಹತ್ತಿದ್ರೆ ಸುತ್ತ ಒಂದು 5-6 ಮರ ಕವರ್ ಮಾಡ್ಬೋದು ಒಂದು ಮರದಲ್ಲೇ. ಆ ಥರ ಕವರ್ ಮಾಡಿ ಹೊಡಿತಿದ್ದಾರೆ. ನೋಡಿ ಇದೇ ಔಷಧಿ. ಇದಕ್ಕೆ ಮೈಲ್ತತ್ತು ಸುಣ್ಣ ಅದೇನೋ ಹೇಳಿದ್ನಲ್ಲ ಗಮ್ ಅಂತ, ಅದನ್ನು ಮಿಕ್ಸ್ ಮಾಡಿ. ಗಮ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಅಂಟಿ ಹಿಡೀಲಿ ಅಂತ. ಏನಾದರೂ ಸ್ಪ್ರೇ ಮಾಡಿದ ತಕ್ಷಣ ಮಳೆ ಬಂದರೆ ಎಲ್ಲ ತೊಳೆದೋಗುತ್ತೆ ಅಲ್ವಾ, ಹಾಗಾಗಿ ಗಮ್ಮು ಅದರಲ್ಲೇ ಹಿಡೀಲಿ, ಅಡಿಕೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹಾಕ್ತಾರೆ. ಕೊಳೆ ರೋಗ ಬರಬಾರ್ದು ಅಂತ ಹೇಳ್ಕೊಂಡು. ಇಲ್ಲಿ ಪೈಪೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ನನ್ನ ತಂಗಿ. ಮೇಲೆಲ್ಲ ಆಗಿದೆಯಾ ಅಂತ ನೋಡ್ಕೊಂಬರ್ತೀನಿ ಅಂತ ಆ ಕಡೆ ಹೋದ್ಲು. ನೋಡಿ ಅವ್ರು ಸ್ಪ್ರೇ ಮಾಡ್ತಾಯಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಪಾಪ ನೋಡಿ ಅವ್ರು ಎಷ್ಟು ಹೈಟಲ್ಲಿದ್ದಾರೆ, 150-180 ಅಡಿ ಹೈಟ್ ಇದ್ದಾರೆ. ನೋಡಿ ಅಲ್ಲಿ ಯಾವ ಥರ ಈ ಮರದಲ್ಲಿ ಹತ್ತಿ ಇನ್ನೊಂದು ಮರಕ್ಕೆ ಸ್ಪ್ರೇ ಮಾಡ್ತಿರೋದವರು. ಯಾಕೆಂದರೆ ಪದೇ ಪದೇ ಒಂದೊಂದು ಮರಕ್ಕೆ ಹತ್ತಕ್ಕಾಗಲ್ವಲ್ಲ, ಅಡಿಕೆ ಮರ ಕೂಡಿರುತ್ತೆ ಹೇಗಿದ್ರು. ಒಂದು ಮರದಲ್ಲಿ ಹತ್ತಿ ಒಂದು 3-4-5 ಮರ ಸುತ್ತ ಇರೋಕ್ಕೆಲ್ಲ ಕವರ್ ಮಾಡ್ಬೋದು. ಆ ಥರ ಮಾಡಿ ಸ್ಪ್ರೇ ಮಾಡಿಸ್ತಾಯಿದ್ರು. ಒಂಥರ ಈ ನಮ್ಮ ಮಲೆನಾಡು ಅಂದ್ರೇ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಅದು ಈ ಮಳೆ ಟೈಮಲ್ಲಂತೂ ಹೇಳೋಕ್ಕೆ ತೀರ್ದು, ಎಲ್ಲ ಕಡೆ ಜಲ, ಎಲ್ಲ ಕಡೆನೂ ಹಸಿರು ತುಂಬಿ ಹೋಗಿರುತ್ತೆ. ಈ ಟೈಮಲ್ಲಂತೂ ಸಾಮಾನ್ಯ ಬೆಂಗಳೂರು ಕಡೆಯವರೆಲ್ಲ ಅರ್ಧ ಭಾಗ ಶನಿವಾರ ಭಾನುವಾರ ಬಂದರೆ ಫುಲ್ಲು ಬೆಂಗಳೂರು ಕಡೆಯವರು ಆಲ್ಮೋಸ್ಟ್ ಎಲ್ಲ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ. ನನ್ನ ತಂಗಿ ಗಂಡ ನೋಡಿ ಇಲ್ಲಿ ನಗಾಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ನಿಂಗಿದೆ ಕೆಲಸ ಬಿಡು ಅಂತ, ಆಯಿತಾ. ಅಲ್ಲಿಂದ ಸೀದಾ ಬಂದು ನೀರ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಮಕ್ಕಳನ್ನ ನೀರ ಹತ್ರ ಕರ್ಕೊಬರೋಣ ಅಂತ ಅಂದ್ಕೊಂಡ. ಆಮೇಲೆ ಅಷ್ಟು ನೀರಿರಲಿಲ್ಲ, ಇವರಲ್ಲಿ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊಚ್ಚೆ ಎಲ್ಲ ಮೈಗೆ ಹತ್ತುತ್ತೆ ಅಂತ ಹೇಳ್ಕೊಂಡು ಮಕ್ಕಳನ್ನ ನೀರ ಹತ್ರ ಕರ್ಕೊಂಬರಲಿಲ್ಲ. ಅವ್ರ ಮನೆ ಹತ್ರನೇ ಬಿಟ್ಬಿಟ್ಟು ಬಂದಿದ್ವಿ ನಾವು. ಅಲ್ಲೇ ಬೇಜಾನ್ ಜಾಗ ಇತ್ತಲ್ವ ಆಟಾಡ್ಕೊಳ್ಳಿ ಅಂತ ಹೇಳ್ಕೊಂಡು, ಹಸುಗಳು ಮತ್ತು ನಾಯಿ ಇತ್ತು, ಆಟಾಡ್ಕೊಳ್ಳಿ ಅಂತ ಹೇಳಿ ಮಾವ ಮತ್ತು ಅತ್ತೆ ಇದ್ರಲ್ಲ ಅವ್ರ ಜೊತೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ ಕೆಳಗೆ. ನೋಡಿ ಇವಾಗ ಸರ್ಕಸ್ ಮಾಡ್ತೀನಿ ನಾನು, ಮೋರಿ ನುಗ್ಬಿಟ್ಟು ಇದು ಆಟಕ್ಕೆ ಜಾಗ ಇರಲಿಲ್ಲ. ರೋಡ್ ಅಲ್ವಾ, ಮೇಲ್ಗಡೆ ಅವರು ಕರೆಂಟ್ ಲೈನ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ವ, ಏಕೆಂದರೆ ಆನೆಗಳು ಬರಬಾರ್ದು ಅಂತ ಲೈನ್ ಎಳೆದಿದ್ದಾರೆ. ಅದರಲ್ಲಿ ಕರೆಂಟ್ ಪಾಸ್ ಆಗ್ತಿರುತ್ತಲ್ಲ, ಅಲ್ಲಿ ದಾಟೋಕ್ಕಾಗಲ್ಲ, ಹಾಗಾಗಿ ಮೋರಿ ಒಳಗೆ ನುಗ್ಗಿದ್ದು ರೋಡ್ ಕ್ರಾಸ್ ಮಾಡೋದಕ್ಕೋಸ್ಕರ. ನೋಡಿ ಇವಾಗ ಇದು ಗುಡ್ಡದಿಂದ ಬರೋ ನೀರು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ಬರ್ತಿದೆ ಅಂತ. ಇದು ನ್ಯಾಚುರಲ್ ನೀರು, ಜಲದಿಂದ ಗುಡ್ಡದಿಂದ ಪೈಪ್ ಹಾಕ್ಕೊಂಡಿರೋದು ಮನೆಗೆ ಇವ್ರ ಮನೆಗೆ ಬರೋ ನೀರದು. ಅಲ್ಲಿಂದ ಒಳಗಡೆ ನಾನ್ ಸ್ಟಾಪ್ ಯಾವಾಗಲೂ, ಅದಕ್ಕೇನು ನಲ್ಲಿ ಇಲ್ಲ ಏನಿಲ್ಲ. ಅಲ್ಲೊಂದು ಗೇಟ್ ವಾಲ್ ಕೊಟ್ಟಿದ್ದಾರೆ ಅಷ್ಟೇ ರೋಡಲ್ಲಿ. ಅಲ್ಲಿಂದ ಇವ್ರ ಮನೆಗೆ ಕಲೆಕ್ಷನ್ ತೊಗೊಂಡಿದ್ದೆ, ನನ್ನ ವೀಡಿಯೋದಲ್ಲಿ ಮುಂದೆ ನೋಡ್ಬೋದು. ಯಾವಾಗಲೂ 24 hours ಅದು ಹೋಗ್ತಾನೆ ಇರುತ್ತೆ, ಅದಕ್ಕೆ ನಲ್ಲಿನೇ ಇವ್ರು ಫಿಕ್ಸ್ ಮಾಡಿಲ್ಲ. ಅಲ್ಲಿಂದ ಸೀದಾ ಬಂದ್ಬಿಟ್ಟು ನೋಡಿ ಸುತ್ತ ಎಲ್ಲ ಅಡಿಕೆ ತೋಟ, ಇಲ್ಲೆಲ್ಲ ಹೊಡೆದಾಗಿದೆ ಆಲ್ಮೋಸ್ಟು. ಇಲ್ಲಿಂದ ಹೊಡ್ಕೊಂಡು ಆ ಕಡೆ ಹೋಗಿರೋದು ನೋಡಿ. ಹೊಡೆದಿರೋದೆಲ್ಲ ವೈಟ್ ಆಗಿದೆ ನೋಡಿ. ಇಲ್ಲಿ ಇದೆಲ್ಲ ಬಾಳೆ ಎಲ್ಲ ವೈಟ್ ಆಗಿದೆ. ಇದು ಬಿದ್ಮೇಲೆ ಹುಲ್ಲೆಲ್ಲ ಸತ್ತೋಗ್ಬಿಡುತ್ತೆ ಒಂದು ರೌಂಡು, ಮತ್ತು ಹೊಸ ಹುಲ್ಲು ಚಿಗುರುತ್ತೆ. ಇವಾಗ ಹಸುಗಳೆಲ್ಲ ಬಿಡೋಕ್ಕಾಗಲ್ಲ ಮೇಯಕ್ಕೆ, ಯಾಕೆಂದರೆ ಔಷಧಿ ಹೊಡೆದಿರುತ್ತಲ್ಲ,
ಹಾಗಾಗಿ ನೋಡಿ ಅದು ಕಡಲೆ ಬರಲು ಅಂತ ಹೇಳ್ತೀವಿ ನಾವು, ಅದು ಗುಡ್ಸೋಕ್ಕೆ ಯೂಸ್ ಮಾಡ್ತೀವಿ. ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲಿ. ಈ ಮಕ್ಕಳು ಸುಮ್ಮನೆ ಆಟ ಆಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇಬ್ಬರೂ. ನನ್ನ ಮಗ ಅಂತೂ ಬಾಳೆಹೊನ್ನೂರಿಗೆ ಹೋಗೋಣ ಅದೇ ಹಾಡು ಅದೇ ಕತೆ ಬೆಳಗಾದರೆ ಅವನಿಗೆ. ಯಾಕೆಂದರೆ ಅಲ್ಲಿ ಒಂಥರ ಆಟ ಆಡೋಕ್ಕೆ ಚೆನ್ನಾಗಿದೆ. ನಮ್ಮ ಅಮ್ಮನ ಮನೆಗಿಂತ ಇಲ್ಲಿ ಜಾಸ್ತಿ ಪ್ಲೇಸ್ ಇದೆ. ನಮ್ಮ ಅಮ್ಮನ ಮನೆ ಮೇಯ್ನ್ ರೋಡ್ ಸೈಡ್ ಆಗಿರೋದ್ರಿಂದ ಅಷ್ಟೊಂದು ಬರೀ ವೆಹಿಕಲ್ ನೋಡೋದೇ ಆಗುತ್ತೆ. ಅಲ್ಲೂ ಇದೇ ಥರ. ಬಟ್ ಇಲ್ಲಿಗೆ ಹೋದರೆ ಯಾವ ವೆಹಿಕಲ್ ಇಲ್ಲ, ಏನಿಲ್ಲ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ಇಲ್ಲಿ ಫೋನ್ ಯೂಸ್ ಮಾಡಬೇಕು ಅಂದ್ರೇ ಒಂದು ದೊಡ್ಡ ಸಾಹಸ, ನೆಟ್ವರ್ಕೇ ಇಲ್ಲ. ಅಲ್ಲಿ 1 ಕಿಲೋಮೀಟ್ರ್ ಮೇಲೆ ಬಂದು ಯೂಸ್ ಮಾಡಬೇಕು. ನೋಡಿ ಆ ಕತ್ತಿಗೋಸ್ಕರ ಇಬ್ಬರು ಜಗಳಾಡೋದು, ನನಗೆ ಬೇಕು ಅಂತೇಳಿ. ಅಲ್ಲಿ ಈ ಕೆಳಗಡೆ ತೋಟ ಎಲ್ಲ ಆಯಿತು. ಅಲ್ಲಿಂದ ಮೋಟ್ರನ್ನ ಬಿಚ್ಕೊಂಡು ಬಂದರು. ಅಲ್ಲಿ ಇನ್ನೊಂದು ಗದ್ದೆ ಹತ್ರ ಹೋಗಿ ಹೊಡಿಬೇಕು ಇವಾಗ ಅಂತ. ನೋಡಿ ಅವ್ನು ಹಿಡ್ಕೊಂಡಿರೋದೇ ನನಗೆ ಬೇಕು, ಇವ್ನು ಹಿಡ್ಕೊಂಡಿರೋದೇ ನನಗೆ ಬೇಕು, ಇಬ್ಬರು ಜಗಳ. ಯಾರಿಗೆ ಕೊಡಿಸಿದ್ರು ನನಗೆ ಅಂತ. ನಮಗಂತೂ ಸಾಕಾಗೋಯ್ತು ಆ ಕಡೆ. ಯಾಕಾದ್ರೂ ಬಂದ್ಬಿಟ್ನಪ್ಪ ಅನ್ಸ್ಬಿಡ್ತು ಒಂದು ಸತಿ ಈ ಜಗಳ ನೋಡಿ. ಅಲ್ಲಿಂದ ಸೀದಾ ಬಂದ್ವಿ. ನೋಡಿ ಇದು ನೀರು ಫುಲ್ ಇದೆ, ನಾನ್ ಸ್ಟಾಪ್ ನೀರು, ಯಾವಾಗಲೂ ಇಷ್ಟಪ್ಪ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್. ಇದನ್ನು ಹಿಡಿಯೋರು ಯಾರೂ ಇಲ್ಲ ನೋಡಿ. ಇಲ್ಲಿ ಕೊಡೋಕೆ ಹಾಕಿ ಬಿಟ್ಬಿಡ್ತಾರೆ, ತುಂಬಿದಾದ್ಮೇಲೆ ಅದು ಸೋತು ಹೋಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀರು. ನೋಡಿ ಅಲ್ಲಿಂದ ಸೀದಾ ಗದ್ದೆ ಹತ್ರ ಹೋದ್ವಿ. ಅವರು ಔಷಧಿ ಹೊಡಿತಾ ಇದ್ರಲ್ಲ ನೋಡಿ, ಅಲ್ಲೊಂದು ಮನೆ ಇದೆ. ಅದು ನನ್ನ ತಂಗಿಯವರ ಗಂಡನ ದೊಡ್ಡಪ್ಪನ ಮನೆ. ಅದು ಲಾಸ್ಟ್ ಮನೆ ಈ ಊರಿಗೆ, ಅದೇ ಲಾಸ್ಟ್ ಮನೆ. ಆ ಕಡೆ ಎಲ್ಲ ಫುಲ್ ಕಾಡು, ಅದೇ ಭದ್ರಾ ಕಾಡು ಅಂತ ಇದು ಹೇಳಿದ್ನಲ್ಲ ಅದೇನೇ ಇರೋದು. ಫುಲ್ ಸುತ್ತ ಎಲ್ಲ ತೋಟ. ನೋಡಿದೆ ಇದು ಕಾಲುವೆಯಲ್ಲಿ ನೀರು. ಇದು ನನ್ನ ತಂಗಿಯವ್ರದ್ದು ಕೆರೆ. ತೋಟಕ್ಕೆಲ್ಲ ನೀರು ಹೊಡೆಯೋಕ್ಕೆಲ್ಲ ಬೇಕಲ್ಲ, ಹಾಗಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಇಲ್ಲಿಂದ ಹೋದ್ವಿ. ಇಲ್ಲಿ ನೋಡಿದ್ರೆ ಇವರಿಬ್ಬರು ಫುಲ್ಲು ನಾನು ಅಂತ ಫೈಟಿಂಗು. ನಾನು ಅದಕ್ಕೆ ಕೇಳ್ತಿದ್ದೆ ಏಡಿ ಎಲ್ಲ ಸಿಗುತ್ತಾ ಅಂತ. ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಏಡಿ ಎಲ್ಲ ಹಿಡಿದು ತುಂಬ ಖುಷಿ ಪಡ್ತಿದ್ವಲ್ಲ, ಅದಕ್ಕೆ ಸಿಗುತ್ತಾ ಅಂತ ನನ್ನ ಮಂಜಣ್ಣನ ಕೇಳಿದ್ರೆ, ಇದಾವೆ ಹುಡ್ಕರು ಯಾರು ಬೇಕಲ್ಲ, ಇವಾಗ ನಮಗೆ ಕೆಲಸ ಇದೆಯಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳ್ತಿದ್ರು. ಪಾಪ ಅವರು ಜನ ಬಂದಾಗ ಕೆಲಸ ಮಾಡಿಸ್ಕೋಬೇಕಲ್ವ. ಈಗ ನಾವು ಬಂದಿದ್ದೀವಿ ಅಂತ ಒಂದು ದಿವಸ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡೋಣ ಅಂತ ಹೇಳ್ಕೊಂಡು ಸುಮ್ಮನೆ ನೋಡಿ. ಇವಾಗ ಮೈಲ್ತತ್ತನ್ನ ಕಟ್ತಾ ಇದ್ದಾರೆ ಸುಣ್ಣಕ್ಕೆ. ಇವರಿಬ್ಬರೂ ಕತ್ತಿ ತೊಗೊಂಡು ನಾವು ಅಂತ ಹೇಳ್ಕೊಂಡು ಕೊಚ್ತಾ ಇದ್ದಾರೆ. ಅಲ್ಲಿಂದ ಸೀದಾ ಕೆಸ ಕುಯ್ಕೊಂಬರೋಣ ಅಂತ ಹೇಳ್ಕೊಂಡು ಹೋದ್ವಿ. ಇದು ಸಾಮಾನ್ಯ ನಮ್ಮ ಮಲೆನಾಡವ್ರಿಗಂತೂ ಎಲ್ರಿಗೂ ಗೊತ್ತಿರುತ್ತೆ. ನಮಗೆ ನಾನ್ ವೆಜ್ ಅಂದರೆ ಕೆಸಿನ ಗಂಟು ಅಂತ ಹೇಳ್ಕೊಂಡು ನಾವು ನಾನ್ ವೆಜ್ಗಿಂತ ಕೆಸನ ಜಾಸ್ತಿ ಇಷ್ಟಪಡ್ತೀವಿ. ಏಕೆಂದರೆ ಇದು ಒಳ್ಳೆ ಈ ಜ್ವರ ಎಲ್ಲ ಬಂದಾಗಂತೂ ರೊಟ್ಟಿಗೆ ಕೆಸ ಮಾಡಿಬಿಟ್ರೆ ಸಖತ್ ಟೇಸ್ಟು. ಹಾಗಾಗಿ ನಮ್ಗೆ ವಾರಕ್ಕೆ 2 ಸತಿ ಅಂತೂ ತಿಂತೀವಿ ನಮ್ಮ ಕಡೆ. ಅಲ್ಲಿಂದ ಸೀದಾ ಹೊಸ ತೋಟ ಉಂಟು, ಅದು ನೋಡ್ಕೊಂಬರೋಣ ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ಲು. ನೋಡಿ ಇದೆಲ್ಲ ಗದ್ದೆ ಎಲ್ಲ ತೋಟ ಮಾಡಿಬಿಟ್ಟಿದ್ದಾರೆ. ಇವಾಗ ಗದ್ದೆ ಮಾಡೋಕ್ಕಾಗಲ್ಲ, ಗದ್ದೆಯಲ್ಲಿ ಬೆನಿಫಿಟ್ಟು ಏನೂ ಇಲ್ಲ, ಮತ್ತು ನೀರೆಲ್ಲ ಸಿಗಲ್ಲ ಗದ್ದೆಗೆ ಸರಿಯಾಗಿ. ಹಾಗಾಗಿ ಗದ್ದೆನೆಲ್ಲ ತೋಟ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಊಟಕ್ಕಾಗೋಷ್ಟು ಅಷ್ಟೇ ಗದ್ದೆ ಇಟ್ಕೊಂಡಿದ್ದಾರೆ, ಇನ್ನೆಲ್ಲ ಗದ್ದೆಯನ್ನು ತೋಟ ಮಾಡಿಬಿಟ್ಟಿದ್ದಾರೆ. ಈ ಮಕ್ಕಳನ್ನ ಕರ್ಕೊಂಡು ಓಡಾಡೋದೇ ಒಂದು ಸಾಹಸ. ನಮ್ಗೆ ಅಲ್ಲಿ ಮುಡ್ರು ಮನೆ ಇತ್ತು, ಮಕ್ಕಳಿಗೆ ಆಟ ಆಡಿಸ್ತಾ ಇದ್ವಿ ನೋಡಿ. ಮುಟ್ಟು ಇದು ಮುದ್ರೋಗುತ್ತೆ ಅಂತ ಹೇಳ್ಕೊಂಡು ಮಕ್ಳ ಹತ್ರ ಆಟ ಆಡಿಕೊಂಡು, ಮಕ್ಳ ಜೊತೆ ಇದ್ದರೆ ನಾವು ಮಕ್ಳಾಗಿ ಹೋಗ್ತೀವಲ್ವ. ಅಂದರೆ ನಾವು ಎಂಜಾಯ್ ಮಾಡಿರೋಷ್ಟೇನು ಮಕ್ಕಳು ಎಂಜಾಯ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಸ್ವಲ್ಪ ಒಳ ಇತ್ತು, ಅದನ್ನು ಸ್ವಲ್ಪ ಕಚ್ಚೋಣ ಅಂತ ಹೇಳ್ಕೊಂಡು ಅವಳು ತಗೊಬಂದಿದ್ದು ತಟ್ಟೆನ ಮಕ್ಳು ಕೈಲಿದ್ದಿದ್ದು ಅದನ್ನ ನಾನು ಇಸ್ಕೊಂಡು ಕೊಡು, ನಾನು ಇದು ಮಾಡ್ತೀನಿ ಅಂತ ಕೊಚ್ತಾ ಇದ್ನ. ಅವಳು ವೀಡಿಯೋ ಮಾಡ್ಕೊಳ್ತಿದ್ಲು. ಇವನಂತೂ ನನಗೆ ಬೇಕು ಬರೀ ಅಳೋದೆ ನನ್ನ ಮಗ ಅಂತೂ. ಅಲ್ಲಿಂದ ಹಸುಗಳ ಹತ್ರ ಎಲ್ಲ ನೋಡಿ ಆಟ ಆಡಿಕೊಂಡು ಅಲ್ಲಿಂದ ಸೀದಾ ಬರೋಣ ಅಂತ ಹೇಳಿ ರಾತ್ರಿ ಆಯಿತು ಅಷ್ಟೊತ್ತಿಗೆ. ಅಲ್ಲಿ ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಇನ್ನೂ ಏನೇನೋ ಸಿಕ್ತು, ನಿಮಗೇನೋ ಹೇಳ್ತೀನಿ ನೋಡಿ ಮುಂದೆ ಇದೆ. ಒಂಥರ ಖುಷಿನೇ ಅನಿಸ್ತು ಅಂತ ಹೇಳ್ಬೋದು. ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಇದು ನಮ್ಮ ಪಾಪ ಮಾಡಿರೋ ವಿಡಿಯೋ ಅನಿಸುತ್ತೆ, ಅದು ಕವರ್ ಆಗಿದೆ. ಹಾಗೆ ಕೂತ್ಕೊಂಡು ಮಾತಾಡ್ಕೊಳ್ತೀವಿ. ಅವ್ರ ಮನೆ ಮುಂದೆ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಸೀದಾ ಅವ್ರ ಮನೆ ಜನ ಬಂದಿದ್ರಲ್ವ, ಸಂಜೆ ಹೊತ್ತಾಯ್ತಲ್ಲ, ಒಂದು ಸ್ವಲ್ಪ ಕಡಲೆ ಕೊಯ್ಕೊಡಿ ಅಂತ ಹೇಳ್ಕೊಂಡು ಕೇಳಿದ್ವಿ ನಾವು ಅವ್ರ ಹತ್ರ. ಅಯ್ಯೋ ನಮಗೆ ಸುಸ್ತಾಗಿದೆ ಅಂತ ಅವ್ರು ಅಯ್ಯೋ ಏನಾಗಲ್ಲ ಬನ್ನಿ ಸ್ವಲ್ಪ ಕೊಯ್ಕೊಂಬರೋಣ ಅಂತ ಹೇಳ್ಕೊಂಡು ಅಲ್ಲೇ ಅವ್ರ ಮನೆ ತೋಟದ ಹತ್ರ ಸೈಡಲ್ಲೆಲ್ಲ ಕಡಲೆ ಇತ್ತು, ಅಂದರೆ ಬಿದ್ದಿತ್ತು. ಅದರಲ್ಲಿ ಸ್ವಲ್ಪ ಕಡಲೆಗಳಿಗೆ ನಾವು ಸಿಟಿಯಿಂದ ಹೋಗಿರೋರ್ಗೆ ಅದೇ ತಾನೇ ಕಡಲೆ ಕೆಸ ಎಲ್ಲ ನಮ್ಗೆ ತುಂಬ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರೋದು ಬಿಟ್ಟರೆ ಇವಾಗ ದೊಡ್ಡವರಾದ್ಮೇಲೆ ಒಂದೊಂದು ಸ್ವಲ್ಪನೇ ತಿನ್ನೋಕ್ಕಾಗೋದು. ನೋಡಿ ಇವ್ರ ಹತ್ರ ಎಷ್ಟು ಕೊಯ್ಸ್ಕೊಂಡ್ವಿ ಅಲ್ಲಿ ತೋಟದ ಹತ್ರ ಸೈಡಲ್ಲಿ. ಅಂದರೆ ಫಾರೆಸ್ಟಲ್ಲೆಲ್ಲ ಕಡಿಯೋಕ್ಕೆ ಹೋಗೋಕ್ಕೆ ಆನೆಗಳೆಲ್ಲ ಹೆದರಿಕೆ ಅಲ್ವಾ. ಆಮೇಲೆ ಫಾರೆಸ್ಟ್ ಅವ್ರು ಬಂದ್ರೂ ಅದೆಲ್ಲ ಕಿತ್ಕೊಳ್ತಾರೆ, ಸುಮ್ಮನೆ ಅದೆಲ್ಲ ಮಾಡಬಾರ್ದು ನಾವು ಅಂತ ಹೇಳ್ಕೊಂಡು ಸುಮ್ಮನೆ ಅವ್ರ ಕಣ್ಣಿಗೆಲ್ಲ ನಾವು ಯಾಕೆ ಸಿಗೋದು ಅಂತ ಹೇಳಿ ತೋಟದ ಹತ್ರ ಇರೋದನ್ನೇ ಕಡ್ಕೊಂಬರೋಣ ಅಂತ ಹೇಳಿ ತೋಟದ ಸೈಡಲ್ಲಿ ಇರೋದನ್ನೇ ನೋಡಿ ಇಷ್ಟು ಸಿಕ್ತು. ಇದು ನೋಡಿ ವೇಸ್ಟೇ ಇಷ್ಟೊಂದು ಸಿಕ್ತು, ತಂದು ಎಲ್ಲ ಸೋಸ್ಕೊಂಡ್ವಿ. ಇದನ್ನು ಹಂಗೆ ಮನೆಗೆ ಅಷ್ಟು ಉದ್ದ ಹೆಂಗೆ ತೊಗೊಂಬರೋದು, ಮತ್ತು ಅಲ್ಲಿ ಮನೆಯೆಲ್ಲ ಗಲೀಜಾಗಿಬಿಡುತ್ತೆ ಅಂತ ಹೇಳಿ ಅಲ್ಲೇ ಅವ್ರ ಮನೆ ಹತ್ರನೇ ಜಾಗ ಜಾಸ್ತಿ ಇದೆಯಲ್ವ, ಹಾಗಾಗಿ
ಆದಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗೆ ನೀರು ಹಾಕ್ಕೊಂಡು ತೊಗೊಂಡು ನೋಡಿ ಇವಾಗ ಅಲ್ಲಿ ಮನೆ ಹತ್ರ ಸೊಪ್ಪೆಲ್ಲ ತುಂಬ ಬೆಳೆದಿತ್ತು. ಬೇಕಾದಷ್ಟು ಸೊಪ್ಪು ಕಿತ್ಕೊಂಡ್ವಿ, ಸ್ವಲ್ಪ ಸಂಜೆಗಾಗಷ್ಟು. ಮತ್ತು ಸ್ವಲ್ಪ ಬದನೆಕಾಯಿ ಇತ್ತು, ಅದನ್ನು ಕಟ್ ಮಾಡ್ಕೊಂಡ್ವಿ. 2 ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡ್ಕೊಂಡ್ವಿ. ಮತ್ತು ಇದು ಕೆಸ ಎಲ್ಲ ತೊಗೊಂಡ್ವಿ. ನೋಡಿ ಇಲ್ಲಿ ಇಷ್ಟು ಕೆಸ ಸಿಕ್ತು, ಕೆಸನೂ ತೊಗೊಂಡ್ವಿ. ಎಲ್ಲ ತಗೊಂಡು ಸೀದಾ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಸಿಟಿಗೆ ಬಂದ್ವಿ. ಅಂದರೆ ಇವ್ರ ಮನೆಗೆ ಬಂದ್ವಿ. ರಾತ್ರಿ ಆಗಿತ್ತು, ಬರೋಷ್ಟೊತ್ತಿಗೆ ನಾನು ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ಸಿಟಿಗೆ ಬಂದ್ವಿ. ನೋಡಿ ಬೆಳಗ್ಗೆ ಹೊತ್ತು ಎಷ್ಟು ಚೆನ್ನಾಗಿದೆ ಅಂತ, ಇಬ್ಬನಿ ಹೇಗೆ ಬೀಳ್ತಿದೆ ಅಂತ. ಫುಲ್ ಫಾಗ್ ನೋಡಿ, ಬೆಟ್ಟ ಎಲ್ಲ ಫುಲ್ ಕವರ್ ಆಗಿದೆ ನೋಡಿ. ನಿಮಗೆ ಇದು ಬೆಳಗ್ಗೆ ಒಂದು 7 ಗಂಟೆ ಜಾವ ಇರ್ಬೋದು. ಫಾಗ್ ನೋಡಿ ಬೆಟ್ಟನೆಲ್ಲ ಕವರ್ ಮಾಡ್ಕೊಂಡಿದೆ ನೋಡಿ. ಈ ವೆದರು ನಿಮಗೆ ಸಿಟಿಯಲ್ಲಂತೂ ನೋಡೋದಕ್ಕೆ ಸಿಗೋದೇ ಇಲ್ಲ. ಈಗ ನೋಡಿ ಅಲ್ಲಿ ತಾಕಿಸ್ ಹತ್ರ ನಮ್ಮ ಮಂಜಣ್ಣ ಮಕ್ಕಳನ್ನ ಸೈಕಲ್ ಓಡಿಸ್ತಾ ಇದ್ದಾರೆ. ಅವರಂತೂ ಸೈಕಲ್ಗೋಸ್ಕರ ನಾನು ಅಂತ ಬರೀ ಜಗಳ. ನನ್ನ ಮಗ ಅಂತೂ ಬರೀ ಅಳೋದು. ಅವನು ಓಡಿಸ್ಕೊಂಡು ಹೋದಂಗೂ ಇವನು ಅಳೋದು. ನಾನು ಬರ್ತೀನಿ, ನಾನು ಹೊಡಿತೀನಿ ಅಂತೀನಿ. ಸೈಕಲ್ ಹೊಡಿಯೋಕ್ಕೆ ಬರೋಲ್ಲ. ಇನ್ನು ಎಷ್ಟು ಸೈಕಲ್ ಇದ್ರೂ ಸೈಕಲ್ಲೇ ಮುಟ್ಟಲ್ಲ. ಅವ್ರ ಮನೆಗೆ ಹೋದಾಗ ಸೈಕಲ್ ಬೇಕು ಅಂತ ಜಗಳ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಫುಲ್ ವ್ಯೂ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ, ಈ ವೆದರ್ ಯಾರ್ಯಾರು ಇಷ್ಟಪಡ್ತೀರಾ ಪ್ಲೀಸ್ ಈ ವಿಡಿಯೋನ ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆ ನೋಡಿ ಅವರೆಲ್ಲ ಆಟ ಆಡಿಕೊಂಡು ಅಂತೂ ಹೆಂಗೋ ಆಟ ಆಡಿಸಿ ಸ್ವಲ್ಪ ಹೊತ್ತು ನನಗೆ ಸುಸ್ತಾಯಿತು, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಮನೆಗೆ ಬಂದರು. ಅವ್ರು ಬರೋಷ್ಟೊತ್ತಿಗೆ ಮಳೆನೇ ಬಂದುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬಂದರೆ ಅಂತೂ ಮಲೆನಾಡು ಕೇಳೋದೇ ಬೇಡ. ಯಾರ್ಯಾರಿಗೆ ಮಲೆನಾಡು ಇಷ್ಟ ಆಗುತ್ತೆ ಅವರೆಲ್ಲ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ನೋಡಿ ಇವಾಗ ತುಂಬ ಮಳೆ ಅಂದರೆ ತುಂಬ ಮಳೆ ಬಂತು. ಚಳಿ ಹೆಂಗಿತ್ತಂತಂದರೆ ಅಪ್ಪ, ಇಲ್ಲಿ ಹೋದಲ್ಲಿಂದ ಬರೋ ತನಕ ಎಷ್ಟಪ್ಪ ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲ್ಕೊಂಡಿದ್ದೀವಿ ಗೊತ್ತಾ. ಇಲ್ಲಿ ಮೈಸೂರಲ್ಲಂತೂ ಜನವರಿಯಿಂದ ಬ್ಲ್ಯಾಂಕೆಟೇ ಒದ್ದಿಲ್ಲ. ಅಲ್ಲಿಗೆ ಹೋಗಿದ್ದಪ್ಪ ಬ್ಲ್ಯಾಂಕೆಟ್ ಒದ್ದು ಮಲ್ಕೊಳ್ಳೋ ಅಷ್ಟು ಖುಷಿ ಎಲ್ಲೂ ಸಿಗಲಿಲ್ಲ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.